BPL ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ. ನಾವು ರದ್ದು ಮಾಡ್ತೀವಿ. ಅದನ್ನ ಮುನಿಯಪ್ಪನವ್ರು ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಅರ್ಹ BPL ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. ಒಂದು ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರು ಪರವಾಗಿಲ್ಲ, ಅರ್ಹರು ಮಾತ್ರ ಅವ್ರ ಕಡೆ ಅದನ್ನ ಮಾಡಿದ್ರೆ BPL ಇಂದ ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು. ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಹೊರಗಡೆ ಇತ್ತು. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಹೊರಗಡೆ ಇತ್ತು. BPL ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್. APL ಅಂದ್ರೆ ಏನು? ಅಬೌವ್ ಪಾವರ್ಟಿ ಲೈನ್. ನಾವು BPL ಅವರು ಒಬ್ರು ಬಿಟ್ಟು ಹೋಗ್ಬಾರ್ದು. ಎಲ್ಲರೂ ಬಡವರು ಸಿಗ್ಬೇಕು, ಹೋಗಿ ಹಿಡಿಯೋದು ಇವರೇ. ನಮ್ಗೆ BPL ಕಾರ್ಡ್ ಕೊಟ್ಟಿದ್ರು, ನಿಲ್ಸ್ಬಿಟ್ಟಿದ್ದಾರೆ, ರದ್ದು ಮಾಡ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಮುನಿಯಪ್ಪನವ್ರೆ, ಯಾವ ಕಾರಣಕ್ಕೂ ಒಬ್ಬರೇ ಒಬ್ರು BPL ಕಾರ್ಡ್ನವರು ಬಿಟ್ಟು ಹೋಗ್ಬಾರ್ದು. ಬಡತನದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಯಾರನ್ನು ತಪ್ಪಿಸ್ಬೇಡಿ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಶ್ರೀಮಂತರಿದ್ದಾರೆ, ಯಾರಿಗೆ ಸರ್ಕಾರಿ ನೌಕರರಾಗಿದ್ದಾರೆ ಅಂತವರು ಅವರು ಅನರ್ಹರಲ್ಲ. ಅನರ್ಹರು. ನಾವು APL ಕೊಡಿ, APLಗೂ ಕೆಲವು ಸವಲತ್ತುಗಳಿದ್ದಾವೆ, APL ಕೊಡಿ. ಆದ್ರೆ BPL ಅವ್ರು ಮಾತ್ರ ಬಿಡಕೂಡುದು. ಒಬ್ರು ಇಬ್ರು APL ಅವರು BPL ಕೆಳಗಡೆ ಇದ್ರು ಪರವಾಗಿಲ್ಲ, ಆದ್ರೆ BPL ಅವರು ಮಾತ್ರ ಒಬ್ರು ಬಿಟ್ಟು ಹೋಗಬಾರದು. ಒಂದು ವೇಳೆ ನಾನು ಹೇಳ್ತೀನಿ, ಯಾರಾದ್ರೂ BPL ನವರು ಇದ್ರೆ ಅವರು ಮತ್ತೆ ಅರ್ಜಿ ಕೊಟ್ರೆ ಅದನ್ನ ನಾವು ಕನ್ಸಿಡರ್ ಮಾಡಿ ಅವ್ರನ್ನ BPL ಕೊಡ್ಲಿಕ್ಕೆ ಅರ್ಜಿ ಕೊಡ್ತೀವಿ. ಅದರಿಂದ ಯಾರು ಕೂಡ ಬಡವರು ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ.